ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿಗಳು ಸಂಘದ ರಾಜ್ಯಾಧ್ಯಕ್ಷ ಕುಡ್ಲೂರು ಶ್ರೀಧರ ಮೂರ್ತಿ ಅವರ ನೇತೃತ್ವದಲ್ಲಿ ಯಳಂದೂರು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿರುವಂತಹ ವಿವಿಧ ಸಮುದಾಯದ ವ್ಯಕ್ತಿಗಳ ಸ್ಮರಣಾರ್ಥಕವಾಗಿ ವಾಲಿಬಾಲ್ ಅಥವಾ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸಲು ಯಳಂದೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಬೈಕ್ ರ್ಯಾಲಿ ಮೂಲಕ ತಾಲೂಕಿಗೆ ಸೇವೆ ಸಲ್ಲಿಸಿದ ವ್ಯಕ್ತಿಗಳ ಹೆಸರನ್ನು ಕಲೆ ಹಾಕಲು ಎಂದರು. ಪಟ್ಟಣದ ಹೃದಯ ಭಾಗವಾಗಿರುವಂತಹ ಅಂಬೇಡ್ಕರ್ ಸಮುದಾಯ ಭವನದಿಂದ ಚಾಲನೆಯನ್ನು ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀಧರ ಮೂರ್ತಿ ಅವರು ಮಾತನಾಡಿದ್ದು ಹೀಗೆ. ಸ್ನೇಹಿತರ ಜೊತೆ ಎಲ್ಲ ಕೂತು ಮಾತಾಡಿದಾಗ ಇದು ಏಳರೊಳಗೆ ಯಾವ ಜನ ಯಾವ ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಸಮಾಲೋಚನೆ ಮಾಡಿ ಈ ಸಮಾಲೋಚನೆ ಸಭೆಯನ್ನು ನಾವು ಆಲಯ ಪೂರ್ವಭಾವಿ ಸಭೆಯನ್ನು ಹಿಂದಿನ ದಿನ ನಾವು ಕರೆದಿದ್ದು. ಆ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅಂದರೆ 4ನೇ ತಾರೀಕು ಎಲ್ಲ ಹಳ್ಳಿಗಳಲ್ಲೂ ಕೂಡ ಏನು ಯಾವುದೇ ಜಾತಿಯ ಜನಾಂಗದವರು ಲಿಂಗಾಯತ್ ಇರ್ಬೋದು, ನಾಯಕರಿರ್ಬೋದು, ಶೆಟ್ಟಿರ್ಬೋದು, ಎಲ್ಲ ಸಮುದಾಯ ಟೋಟಲಿ ಸಮುದಾಯದಲ್ಲಿ ಈ ಸಮುದಾಯದ ಜನ ಆ ಸಮುದಾಯದ ಜನ ಯಳಂದೂರು ತಾಲೂಕಿಗಾಗಿ ಹೋರಾಟ ಮಾಡಿ ಯಳಂದೂರು ತಾಲೂಕು ಉಳಿವಿಗಾಗಿ ಯಳಂದೂರು ತಾಲೂಕಿನ ಅಭಿವೃದ್ಧಿಗಾಗಿ ಹಾಗೂ ನಮ್ಮ ಹಾಸ್ಟೆಲ್ಗಳು ವಿದ್ಯಾರ್ಥಿಗಳದ್ದು ಒಂದು ಸಮುದಾಯ ಭವನಗಳಾಗಿರಲಿ ಇದಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ರು ಅವ್ರನ್ನ ಸ್ಮರಣಾರ್ಥವಾಗಿ ಒಂದು ಕಬಡ್ಡಿ ಪಂದ್ಯಾವಳಿ ಅಥವಾ ಒಂದು ವಾಲಿಬಾಲ್ ಪಂದ್ಯಾವಳಿ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ನಾವು ಮಾಡೋದಕ್ಕೆ ಎಲ್ಲರ ಸಮ್ಮುಖದಲ್ಲಿ ನಾವು ತೀರ್ಮಾನ ಮಾಡಿಕೊಂಡು ಇವತ್ತು ಎಲ್ಲ ಹಳ್ಳಿಗಳಿಗೂ 33 ಹಳ್ಳಿ ಏನಿದೆ ಅಲ್ಲಿರ್ತಕ್ಕಂಥ ಜನರು ಎಲ್ಲ ಯಾವ ಸಮುದಾಯದವರು ಅವರು ಸರ್ವಿಸ್ ಮಾಡಿದ್ದಾರೆ, ತಾಲೂಕಾಗ್ಬೋದು, ಜನಾಂಗೀಯ ವಿಚಾರಕ್ಕಾಗಿರ್ಬೋದು, ಅದು ಅಥವಾ ಯಾವ್ದಾರು ಒಂದು ಜಮೀನುಗಳನ್ನ ಅಥವಾ ಸ್ಮಶಾನಕ್ಕೆ ಜಮೀನುಗಳು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಹಾಸ್ಟೆಲ್ಗಳಿಗೆ ಜಮೀನು ಕೊಟ್ಟಿರ್ತಕ್ಕಂಥ ಇರ್ಬೋದು, ಕಾಲೇಜ್ಗಳಿಗೆ ಜಮೀನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರನ್ನೂ ಕೂಡ ನಾವು ಏನು ಆ ಕಾರ್ಯಕ್ರಮದಲ್ಲಿ ಯಾರ್ಯಾರನ್ನ ಎಲ್ಲರನ್ನೂ ಗುರುತಿಸಿ ಆಯಾ ಜಿಲ್ಲೆ ತಾಲೂಕಿನಲ್ಲಿ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ವಿಚಾರಣೆಯನ್ನು ನಾವು ವಹಿಸಿದ್ದೀವಿ. ಹಾಗಾಗಿ ಇವತ್ತು ಆ ಜನರ ಹತ್ರ ನಾವು ಈ ಪಾಂಪ್ಲೆಟ್ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಯಾರು ಸೇವೆ ಮಾಡಿದ್ದಾರೆ ಆ ಸೇವೆಯನ್ನು ನಾವು ಪರಿಗಣಿಸ್ತಾ ಇದ್ದೀವಿ. ದಯವಿಟ್ಟು ಅವರ ಒಂದು ಸ್ಮರಣಾರ್ಥದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯನ್ನು ನಾವು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡಿದ್ದೀವಿ. ಉದ್ದೇಶದಿಂದ ತಾವೇ ಆಯ್ಕೆ ಮಾಡಿಕೊಂಡು ನಾವು ಬನ್ನಿ ಇದೇ ದಿನಾಂಕ ನಾವು ಇವತ್ತು ಎಲ್ಲ ಹಳ್ಳಿಗಳಿಗೂ ನಾವು ಈ ಒಂದು ವಿಚಾರಣೆ ಮತ್ತು ಪಾಂಪ್ಲೆಟ್ ಹಂಚುವುದರ ಮೂಲಕ ನಾವು ಅವ್ರಿಗೆ ಮೆಸೇಜನ್ನು ನಾವು ನೀಡ್ತಾ ಇದ್ದೀವಿ. ಅದು 10ನೇ ತಾರೀಕು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಡಕ್ಸೇರಿ ಯಳಂದೂರಿನ ಸಡಕ್ಸೇರಿ ಒಂದು ಸಭೆಯಲ್ಲಿ ಸಡಕ್ಸೇರಿ ಗದ್ಗೆಯಲ್ಲಿ ಒಂದು ಸಭೆನ ಎಲ್ಲ ಇಡೀ 33 ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವ್ರಿಗೂ ಕೂಡ ಯಾರ್ಯಾರು ಸಮುದಾಯ ಸರ್ವಿಸ್ ಮಾಡಿದ್ದಾರೆ ಅವ್ರನ್ನ ಆಯ್ಕೆ ಪಟ್ಟಿನಲ್ಲಿ ತಂದು ಆ ಮುಖಾಂತರ ಅಲ್ಲಿ ಕಬಡ್ಡಿ ಮಾಡಬೇಕು ಅಥವಾ ಇದು ನಮ್ಮ ವಾಲಿಬಾಲ್ ಪಂದ್ಯಾವಳಿ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿ ಅವರ ಸ್ಮರಣಾರ್ಥವಾಗಿ ನಾವು ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಇಟ್ಕೊಂಡು ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ ನಾವು ಓಡ್ತಾ ಇದ್ದೀವಿ. ತಾಲೂಕಿನ ಟೌನ್ನಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಮುದಾಯ ಭವನದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಎಲ್ಲ ಹಳ್ಳಿಗಳಿಗೂ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಚಾಲನೆ ನೀಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಒಂದು ಕಡೆಯಿಂದ ನೀವು ಹೇಳಿ ಸರ್ ಯಾರು. ಈ ಸಂದರ್ಭದಲ್ಲಿ ಮಹಾದೇವ ಗೊಂಬಳಿ, ಮದ್ದೂರು ಚಕ್ರವರ್ತಿ, ಪುಟ್ಟ ಮಾದಯ್ಯ, ಚಂದ್ರಶೇಖರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.